ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಿಂಧಿಯಾರವರು ಕ್ಷೇತ್ರದ ಶಾಸಕರು ಆಗ ನಮಗೆ ದಿಟ್ಟ ನೇರ ನುಡಿ ಯಾವುದಕ್ಕೂ ಅವರ ಬರವಣಿಗೆಗಳಾಗಲಿ ಅವರ ಮಾತಿನಲ್ಲಿ ಯಾವುದಕ್ಕೂ ಕೂಡ ಅವರು ನಿಂತಿರಲಿಲ್ಲ. ಅವರ ಕಾಲದಲ್ಲಿ ಬನಶಂಕರಿಯಿಂದಲೇ ಅವ್ರನ್ನ ಮೆರವಣಿಗೆ ಮಾಡಿಕೊಂಡು ನಾವು ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಭಾಷಾಂತರ ಆಗಿದ್ದು, ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು ಮತ್ತು ಸಿನಿಮಾಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತಂದಿದ್ದು ಕೂಡ ನಾವೆಲ್ಲ ಮೆಲುಕಾಗುವಂಥ ಒಂದು ಸಮಯ. ಇವತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಅಭಿನಂದಿಸ್ತೇನೆ. ನಾನು ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳು ಕೂಡ ನಾನು ಗಮನಿಸಿದ್ದೇನೆ. ಎಲ್ಲರೂ ಕೂಡ ಅವ್ರಿಗೆ ಬಹಳ ಅತಿ ದೊಡ್ಡ ಗೌರವವನ್ನು ಈ ದೇಶದ ಒಬ್ಬ ದೊಡ್ಡ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ಅಧ್ಯಕ್ಷರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು, ನಮ್ಮ ಕನ್ನಡ ಭಾಷೆಯ ಒಬ್ಬ ದಿಗ್ಗಜರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಬಹಳ ವಿಶೇಷ. ಸೊ ಅದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಲೋಕದ ಎಲ್ಲ ಸ್ನೇಹಿತರು ನಾನು ಅಭಿನಂದಿಸ್ತೇನೆ. ಅವರ ನಿಲುವು, ಅವರ ನಡೆ ನಿಜವಾಗ್ಲೂ ನಮ್ಮ ಸಾಹಿತ್ಯ ಲೋಕಕ್ಕೆಲ್ಲ, ನಮ್ಮ ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಒಂದು ಮಾರ್ಗದರ್ಶನವಾಗಿ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಅದರಿಂದ ಇವತ್ತು ಭೇಟಿ ಮಾಡೋದು ವಾಕ್ಯ ಅವೆಲ್ಲ ಇಡೀ ರಾಜ್ಯದ ಜೊತೆ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾರೆ. ಮೈಸೂರು ಅವರ ಕೊನೆ ಅಂತಿಮ ಗೌರವ ಸಲ್ಲಿಸಬೇಕಾಗಲಿ ಸರ್ಕಾರದ ಎಲ್ಲ ಗೌರವ ಸಿಗದೆ ಇವತ್ತು ನಾವೆಲ್ಲ ಸೇರಿ ಅವರ ಹಬ್ಬಕ್ಕೆ ಶಾಂತಿ ಸಿಗುತ್ತೆ ನನ್ನ ವೈಯಕ್ತಿಕವಾಗಿ ಸರ್ಕಾರ ಮತ್ತು ಭಾರತ ನಿರ್ಮಾಣ ಮಾಡಬೇಕು ಅವರಿಗೋಸ್ಕರ ನಾನು ಅದನ್ನು ವೈಯಕ್ತಿಕವಾಗಿ ಇಟ್ ಇಸ್ ನಾಟ್ ಅನ್ ಇಂಡಿವಿಜುವಲ್ ಒಪಿನಿಯನ್. ಸ್ಮಾರಕ ಆಗಲಿ ಏನೇ ಮಾಡಬೇಕಾದ್ರೆ ಅದು ನಾವು ಚೀಫ್ ಮಿನಿಸ್ಟರ್ ಎಲ್ಲರೂ ಚರ್ಚೆ ಮಾಡಿ ಮಾಡ್ತಾರೆ. ಮೊನ್ನೆ ಅನೇಕ ಚಿತ್ರದ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡ್ತಾರೆ.